ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಭಾಗವತ ಅಷ್ಟಮಸ್ಕಂದ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ಅನುವಾದವನ್ನು ಆರಂಭ ಮಾಡುತ್ತಾ ಇದ್ದೇನೆ. ಅಷ್ಟಮಸ್ಕಂದ ಅನೇಕ ಭಗವಂತನ ಅವತಾರಗಳನ್ನು ಒಳಗೊಂಡಿರುವಂತಹ ವಿಶಿಷ್ಟವಾಗಿರುವಂಥ ಒಂದು ಸ್ಕಂದ. ಬಹಳ ಅನೇಕ ಅವತಾರಗಳು ಬರ್ತಾವೆ ಇದರಲ್ಲಿ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ನಿರೂಪಣೆ ಮಾಡಿರುವಂಥದ್ದು ಅಂದರೆ ಪ್ರತಿ ಮನ್ವಂತರಗಳಲ್ಲೂ ಕೂಡ ಭಗವಂತನ ಅವತಾರ ಆಗ್ತದೆ. ಒಂದೊಂದು ಮನ್ವಂತರದಲ್ಲಿ ಪರಮಾತ್ಮನ ಒಂದೊಂದು ಅವತಾರಗಳಾಗ್ತದೆ. ಈ ಹಿಂದೆ ಸ್ವಯಂಭೂಮನುಗಳನ್ನು ಆರಂಭ ಮಾಡಿಕೊಂಡು ಸ್ವಯಂಭೂಮನುಗಳ ಮಕ್ಕಳು 5 ಜನ, ಅದರಲ್ಲಿ ದೇವಹೂತಿ, ಪ್ರಸೂತಿ, ಅವ್ರ ಮಕ್ಕಳು ಯಾರು, ಅವರ ವಂಶ ಏನು, ಅದರ ಬಗ್ಗೆ ಹೇಳಿದರು. ಉತ್ತಾನಪಾದ, ಪ್ರಿಯವ್ರತ ಅಂತ ಅವರ ಚರಿತ್ರೆ, ಧ್ರುವರಾಜರು, ಪ್ರಾಚೀನ ಬರಿಹಿ ಎಲ್ಲ ರಾಜರುಗಳು. ಪ್ರಿಯವ್ರತನ ಚರಿತ್ರೆ ಬಂತು. ಅದೇ ವಂಶದಲ್ಲೇ ಭಗವಂತನ ಋಷಭನಾಮಕ ಪರಮಾತ್ಮನ ಅವತಾರ, ಭರತ ಅನ್ನುವ ಚಕ್ರವರ್ತಿ, ಅವನು ರಘುಗಣನಿಗೆ ಉಪದೇಶ ಮಾಡೋದು, ಇದೆಲ್ಲ ಬಂತು. ಚರಿತ್ರೆಗಳೆಲ್ಲವೂ ಕೂಡ ಬಂದಿದ್ದಾರೆ. ಆಮೇಲೆ ಮುಂದೆ ಅದೇ ಸ್ಕಂದದಲ್ಲಿ ಮುಂದುವರಿಯುತ್ತಾ ಬ್ರಹ್ಮಾಂಡದ ವರ್ಣನೆ ಎನ್ನುವಂಥದ್ದು ಬಂತು. ನಂತರದಲ್ಲಿ ಈ ಅದಿತಿ ದೇವಿಯಲ್ಲಿ ಕಶ್ಯಪರಿಗೆ ಅದಿತಿ ದೇವಿಯಲ್ಲಿ ಹುಟ್ಟಿದವರು ಅಂತ ಆದಿತ್ಯರನ್ನು ನಿರೂಪಣೆ ಮಾಡ್ತಾ ಅದರಲ್ಲಿ ತ್ವಷ್ಟೃ ಪ್ರಜಾಪತಿಗಳ ಮಕ್ಕಳು ಅವರು ವಿಶ್ವರೂಪಾಚಾರ್ಯರು. ಅವರು ಹೋಮವನ್ನು ಮಾಡುವಾಗ ಇಂದ್ರದೇವರು ತಲೆ ಕಡಿದ್ರು. ನಾರಾಯಣ ವರ್ಮದ ವೈಭವ ಏನು ಅಂತ ವರ್ಣನೆ ಮಾಡಿದರು. ಅಲ್ಲಿ ಇಂದ್ರನಿಗೆ ಜಯ ಸಿಕ್ತು. ವೃತ್ರಾಸುರನ ಸಂಹಾರ ಆಯಿತು. ಯಾಕೆ ಹೀಗೆ ಈ ಪಕ್ಷಪಾತ ತಾರತಮ್ಯ ಯಾಕೆ ಮಾಡ್ತಾನೆ ಪರಮಾತ್ಮ ಅಂತ ವಿಚಾರ ಬಂದು ತಾರತಮ್ಯ ಭಗವಂತನಲ್ಲಿ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಿದರ್ಶನವಾಗಿ ಶಿಶುಪಾಲನ ಕಥೆಯನ್ನು ಹೇಳಿದರು. ಅವನನ್ನು ಸಂಹಾರ ಮಾಡಿ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದ್ದಾನೆ ಅಂತ. ಆ ಶಿಶುಪಾಲನೆ ಹಿಂದೆ ಹಿರಣ್ಯಕಶಿಪು ಅಂತ ಆಗಿದ್ದ. ಆ ಹಿರಣ್ಯಕಶಿಪುವಿನ ಚರಿತ್ರೆಯಲ್ಲಿ ಬಂತು. ಏನಾಯಿತು ಅಂತ ಕೇಳಿದಾಗ ನರಸಿಂಹಾವತಾರವಾಗಿ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡಿ ಅವನ ಸಂಹಾರವನ್ನು ಮಾಡಿದಂತಹ ಅನೇಕ ವಿಚಾರಗಳನ್ನೆಲ್ಲ ಹೇಳಿದರು. ಆಮೇಲೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು, ವರ್ಣಾಶ್ರಮ ಧರ್ಮಗಳನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಇದಾದ ಮೇಲೆ ಮುಂದೆ
ಈ ಹಿಂದೆ ಸ್ವಯಂಭೂ ಮನುಗಳ ಮಕ್ಕಳ ಚರಿತ್ರೆಗಳನ್ನು ಹೇಳ್ತಾ ಹೋದರು, ಅವನ ವಂಶದ್ದು. ಇನ್ನು ಒಂದೊಂದು ಮನ್ವಂತರಗಳಲ್ಲಿ ಭಗವಂತನ ಅವತಾರ ಆಗಿದೆಯಲ್ಲ, ಆ ಭಗವಂತನ ಅವತಾರಗಳು ಯಾವ್ಯಾವ ಮನ್ವಂತರದಲ್ಲಿ ಯಾವ್ಯಾವ ಭಗವಂತನ ರೂಪಗಳು ಬಂದಿದ್ದಾವೆ, ಪರಮಾತ್ಮ ಏನಾಗಿ ಅವತಾರ ಮಾಡಿದ್ದಾನೆ ಅಂತ ಅದನ್ನೆಲ್ಲ ಈ 8ನೇ ಸ್ಕಂದದಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾರೆ. ಸ್ವಯಂಭುವಸ್ಯೇಹ ಮನೋಃ ವಂಶೋಯಂ ವಿಸ್ತರಾತ್ ಶ್ರುತಃ ಮನ್ವಂತರೇ ಹರೇರ್ಜನ್ಮ ಕರ್ಮಾಣಿ ಚ ಮಹೀಯಸಃ. ಮೊದಲಿಗೆ ಹಿಂದೆ ಸ್ವಯಂಭೂ ಮನುವಿನ ವಂಶ ಕೇಳಿದ್ದೇವೆ. ಈಗ ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ವರ್ಣಾಶ್ರಿತಾ ಶುಭಾಃ ಅಂತ ಎಲ್ಲ ವಿಸ್ತಾರವಾಗಿ ನನಗೆ ಈ ಭಗವಂತನ ಅವತಾರಗಳನ್ನು ಸ್ವಯಂಭೂ ಮನುವಿನ ವಂಶ ವಿಸ್ತಾರವಾಗಿ ಕೇಳೇ ಆಯಿತು. ಮನ್ವಂತರದಲ್ಲಿ ಮರೀಚಿ ಮೊದಲಾದಂಥ ಪ್ರಜಾಪತಿಗಳಿಂದಾಗಿ ಆಕೂತಿ ಮೊದಲಾದವರೆಲ್ಲರೂ ಕೂಡ ಅವರು ಮನುಕನ್ಯೆಯರಲ್ಲಿ ಪೌತ್ರಾದಿಗಳೆಲ್ಲರೂ ಕೂಡ ಹುಟ್ಟಿದರು ಅಂತ ಕೇಳಿದ್ದೆ. ಈಗ ಆ ಮನುಗಳ ಚರಿತ್ರೆಯನ್ನು ತಿಳಿಸ್ರಿ. ಅಂದರೆ ಮನ್ವಂತರಗಳು, ಆ ಮನ್ವಂತರಗಳಲ್ಲಿ 4 ವರ್ಣಗಳ ನಾನಾ ವಿಧವಾಗಿರುವಂತಹ ಧರ್ಮಗಳು ಹೇಗಿರ್ತವೆ ಮತ್ತು ವಿಶೇಷವಾಗಿ ಸರ್ವೋತ್ತಮನಾದಂಥ ಶ್ರೀಹರಿ ಅಲ್ಲಿ ಹೇಗೆ ಅವತಾರವನ್ನು ಮಾಡುತ್ತಾನೆ, ಇದನ್ನೆಲ್ಲ ನನಗೆ ನಿರೂಪಣೆ ಮಾಡಿರಿ. ಅವನ ಲೀಲೆಗಳನ್ನೆಲ್ಲ ಕೇಳಬೇಕು. ಜ್ಞಾನಿಗಳೆಲ್ಲರೂ ಕೂಡ ಅವನನ್ನು ಹೇಗೆ ಕೊಂಡಾಡಿದ್ದಾರೆ ಪರಮಾತ್ಮನನ್ನು, ಅದನ್ನು ತಿಳಿಸ್ರಿ ಅಂತ ಕೇಳಿದ್ರಂತೆ. ಯದಸ್ಮಿನ್ ಅಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಭಗವಂತ ಅವನ ಅವತಾರಗಳನ್ನು ವೈವಸ್ವತ ಮನ್ವಂತರದಲ್ಲಿ ಮಾಡುತ್ತಾನೆ. ಹಿಂದಿನ ಮನ್ವಂತರಗಳಲ್ಲೂ ಕೂಡ ಮಾಡಿದ್ದಾನೆ, ಮುಂದಿನ ಮನ್ವಂತರಗಳಲ್ಲೂ ಕೂಡ ಮಾಡಲಿಕ್ಕಿದ್ದಾನೆ ಪರಮಾತ್ಮ. ಹಾಗಾಗಿ ಈ ಎಲ್ಲದರ ಬಗ್ಗೆನೂ ಹೇಳ್ರಿ ನನಗೆ. ಮನ್ವಂತರಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಅವತಾರ ಮಾಡಿದ. ಮನವೋಸ್ಮಿನ್ ವ್ಯತೀತಾ ಷಟ್ ಕಲ್ಪೇ ಸ್ವಯಂಭುವಾದಯಃ ಆದ್ಯಸ್ತೆ ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ದಿನಕಲ್ಪ ಅಂತಿರ್ತದೆ. ದಿನಕಲ್ಪ ಬ್ರಹ್ಮದೇವರ ಒಂದು ಹಗಲು ದಿನಕಲ್ಪ. ಆ ಹಗಲಿನಲ್ಲಿ 14 ಮನ್ವಂತರಗಳು ಬಂದು ಹೋಗ್ತದಂತೆ. 14 ಮನ್ವಂತರಗಳು. ಆ 14 ಮನ್ವಂತರಗಳಲ್ಲಿ ಈಗ ನಡೀತಾ ಇರೋದು 7ನೇ ಮನ್ವಂತರ. ಇದಕ್ಕೆ ವೈವಸ್ವತ ಮನ್ವಂತರ ಅಂತ ಹೆಸರಿದೆ. ಸಂಕಲ್ಪದಲ್ಲಿ ಹಾಗೆ ಹೇಳ್ತೇವೆ, ವೈವಸ್ವತ ಮನ್ವಂತರೇ ಅಂತ ಹೇಳ್ತೇವೆ. ಇದು 7ನೇದು. ಅಂದರೆ ಇದಕ್ಕಿಂತ ಮೊದಲು 6 ಆಗಿ ಹೋಗಿದೆ. 6 ಯಾವುದು ಅಂದರೆ, ಒಂದು ಸ್ವಯಂಭೋ ಮನ್ವಂತರ, ಸ್ವಾರೋಚಿಷ ಮನ್ವಂತರ, ಉತ್ತಮ ಮನ್ವಂತರ, ತಾಪಸ ಮನ್ವಂತರ, ರೈವತ ಮನ್ವಂತರ, ಇನ್ನೊಂದು ಚಾಕ್ಷುಷ ಮನ್ವಂತರ. ಈಗ ನಡೀತಿರುವಂತಹದ್ದು ವೈವಸ್ವತ ಮನ್ವಂತರ ಅಂತ. ಹೀಗೆ 7 ಮನ್ವಂತರಗಳು ಈಗ ಆಗಿದೆ. 7ನೇ ಮನ್ವಂತರ ನಡೀತಿದೆ. ಅದರಲ್ಲಿ ಈ ಮೊದಲನೇ ಮನ್ವಂತರ ಏನಿದೆ, ಸ್ವಯಂಭವ ಮನ್ವಂತರ, ಅಲ್ಲಿ ಭಗವಂತನ ಅವತಾರ ಆಗಿದೆ. ಯಾವ ಅವತಾರ ಅಂತ ಕೇಳಿದರೆ, ಆಕೂತ್ಯಾಂ ದೇವಹೂತ್ಯಾಂಚ ದುಹಿತ್ರೋಸ್ತಸ್ಯ ವೈ ಮನೋಃ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂಗತಃ. ಆಕೂತಿ ಅಂತ ಸ್ವಯಂಭೂ ಮನುಗಳಿಗೇನೆ ಮತ್ತೊಬ್ಬ ಮಗಳಿದ್ಲು, ಆಕೂತಿ, ಪ್ರಸೂತಿ, ದೇವಹೂತಿ. ಅದರಲ್ಲಿ ಆಕೂತಿ ದೇವಿ ಏನಿದ್ದಾಳೆ, ಅವಳನ್ನು ಮದುವೆ ಮಾಡಿಕೊಂಡದ್ದು ರುಚಿ ಪ್ರಜಾಪತಿಗಳು. ಆ ರುಚಿ ಪ್ರಜಾಪತಿಗಳು ಮದುವೆ ಮಾಡಿಕೊಂಡಾಗ ಅವಳಲ್ಲಿ ಒಬ್ಬ ಮಗ ಹುಟ್ಟಿದಂತೆ. ಆದರೆ ಮಗ ಹುಟ್ಟೋಕ್ಕಿಂತ ಮೊದಲೇ ಸ್ವಯಂಭೂ ಮನುಗಳೇನು ಮಾಡಿದ್ರಂತೆ, ವಿವಾಹ ಮಾಡಿಕೊಡುವಾಗ ಒಂದು ಒಪ್ಪಂದ ಮಾಡಿಕೊಂಡಿದ್ರು. ಪುತ್ರಿಕಾ ಪುತ್ರ ಧರ್ಮ ಅಂತ ವಿವಾಹ ಮಾಡಿಕೊಟ್ಟಿದ್ರು ಅವರು. ಪುತ್ರಿಕಾ ಪುತ್ರ ಧರ್ಮ ಅಂದರೆ ಮೊನ್ನೆಲ್ಲ ಹೇಳಿದ್ದೇನೆ. ಅಂದರೆ ಪುತ್ರಿಕಾ ಪುತ್ರ ಧರ್ಮ ಅಂತಂದರೆ, ಈ ಗಂಡು ಸಂತಾನ ಇಲ್ಲದೇ ಇದ್ದವರು ಬರೀ ಹೆಣ್ಣು ಸಂತಾನ ಮಾತ್ರ ಇರ್ತದೆ. ಆ ಹೆಣ್ಣು ಸಂತಾನವನ್ನು ವಿವಾಹ ಮಾಡಿಕೊಡಬೇಕಾದ್ರೆ ಅಳಿಯನ ಜೊತೆಗೆ ಒಪ್ಪಂದ ಏನು, ಈ ನನ್ನ ಮಗಳಲ್ಲಿ ಹುಟ್ಟಿದಂಥ ಏನು ಗಂಡು ಕೂಸಿದೆ ಅದನ್ನು ನನಗೆ ದತ್ತು ಕೊಡಬೇಕು ಅಂತ ಒಪ್ಪಂದ ಮಾಡಿಕೊಡೋದು. ಹೀಗೆ ಒಪ್ಪಂದ ಮಾಡಿಕೊಂಡು ಮದುವೆ ಮಾಡಿಕೊಡೋದು. ಆ ರೀತಿಯಲ್ಲೇನೆ ಆಕೂತಿ ದೇವಿಯನ್ನು ಈ ರುಚಿ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ಟಿದ್ರಂತೆ. ಆಗ ಇವರಿಗೋಸ್ಕರವಾಗಿ ಭಗವಂತ ಧರ್ಮ ಮತ್ತು ಜ್ಞಾನ ಇವುಗಳ ಉಪದೇಶವನ್ನು ಮಾಡಲಿಕ್ಕೆ ಅಂತ ಅವರ ಮಗನಾಗಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರವನ್ನು ಮಾಡಿದ. ಕೃತಂ ಪುರಾ ಭಗವತಃ ಕಪಿಲಸ್ಯಾನುವರ್ಣಿತಂ ಆಖ್ಯಾಸ್ಯೆ ಭಗವಾನ್ ಯಜ್ಞೋ ಯಚ್ಚಕಾರ ಕುರುದ್ವಃ. ಅಂದರೆ ಹಿಂದಿನ ಅವತಾರದಲ್ಲಿ ಕಪಿಲನ ಚರಿತ್ರೆಯನ್ನೆಲ್ಲ ವರ್ಣಿಸಿ ಆಗಿದೆ, ಕಪಿಲ ಅವರದೆಲ್ಲ.
ಈಗ ಆಗ್ತಾ ಇರುವಂಥದ್ದು ಯಜ್ಞನಾಮಕ ಪರಮಾತ್ಮನ ಅವತಾರ. ಈ ಯಜ್ಞನಾಮಕ ಪರಮಾತ್ಮ ಏನಿದ್ದಾನಲ್ಲ, ಇವನು ಹುಟ್ಟಬೇಕು ಅಂತ ಈ ಸ್ವಯಂಭೂಮನು ಏನಿದ್ದಾನೆ ಅವನು ತಪಸ್ಸು ಮಾಡಿದ್ದಂತೆ, 100 ವರ್ಷ ತಪಸ್ಸು ಮಾಡಿದ್ದಂತೆ. ಸುನಂದಾಯಾಂ ವರ್ಷಶತಂ ಪದೈಕೇನ ಭುವಂ ಸ್ಪೃಶನ್ ತಪ್ಯಮಾನಸ್ತಪೋಘೋರಂ ಇದಮನ್ವಾಹ ಭಾರತ. ಪರಮಾತ್ಮನನ್ನು ಕುರಿತು ಬದರಿಕಾಶ್ರಮದಲ್ಲಿ ಅಲಕನಂದ ಅಂತ ಒಂದು ನದಿ ಇದೆ, ಅಲಕನಂದ. ಆ ಅಲಕನಂದ ನದಿ ತೀರದಲ್ಲಿ ಒಂದು ಕಾಲಲ್ಲಿ ನಿಂತುಕೊಂಡಿದ್ದಂತೆ. ಅದರಲ್ಲೂ ಒಂದು ಕಾಲಲ್ಲಿ ಅಂದ್ರೇನು, ಒಂದೇ ಒಂದು ಹೆಬ್ಬೆರಳು, ಆ ಹೆಬ್ಬೆರಳು ಮಾತ್ರ ಭೂಮಿಯನ್ನು ಸ್ಪರ್ಶ ಮಾಡಿರಬೇಕು, ಅಷ್ಟೇ ನಿಂತುಕೊಂಡು 100 ವರ್ಷ ತಪಸ್ಸು ಮಾಡಿದ್ನಂತೆ. 100 ವರ್ಷ ಸ್ವಯಂಭೂಮನು. ಇಷ್ಟು ತಪಸ್ಸು ಮಾಡಿದ್ದು ಯಾಕೆ ಅಂದರೆ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ. ಘೋರವಾದಂಥ ತಪಸ್ಸನ್ನು ಮಾಡಿ ಅವನು ನನ್ನ ಮಗನಾಗಬೇಕು ಅಂತ ತಪಸ್ಸು ಮಾಡಿದ್ದ. ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಂತೆ ಅಲ್ಕನಂದಾ ತೀರದಲ್ಲಿ. ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪಃ ಯೋ ಜಾಗರ್ತಿಶಯಾನೇಸ್ಮಿನ್ನಾಯಂ ತಂ ವೇದ ವೇದಸಃ. ಅದಕ್ಕೆ ಯಾರು ಈ ಪ್ರಪಂಚವನ್ನೆಲ್ಲ ಸೂರ್ಯ ಉರಿತಾ ಇದ್ದಾನೆ, ಅವನು ಬೆಳಕು ಕೊಡುತ್ತಿದ್ದಾನೆ, ಯಾರ ಅನುಗ್ರಹದಿಂದಾಗಿ. ಎಲ್ಲ ಜೀವರಿಗೂ ಕೂಡ ಮೋಕ್ಷ ಸಾಧನವಾಗ್ತಾ ಇರುವಂಥ ಜ್ಞಾನ ಸಿಗ್ತಾ ಇದೆ, ಯಾರ ಅನುಗ್ರಹದಿಂದಾಗಿ? ಭಗವಂತನಿಂದ. ಹಾಗಾಗಿ ಅವರು ಮಲಗಿದಾಗ ಎದ್ದಾಗ ಎಲ್ಲ ಕಾಲದಲ್ಲೂ ಕೂಡ ರಕ್ಷಣೆ ಮಾಡತಕ್ಕಂಥವನು ಜೀವರನ್ನು ಆ ಶ್ರೀಹರಿ. ಆದ್ದರಿಂದ ಪರಮಾತ್ಮ ಅಂತ ಅನುಸಂಧಾನ ಮಾಡುತ್ತಾ ಅವನನ್ನು ಸ್ತೋತ್ರ ಮಾಡಿದ್ರಂತೆ. ಹೇಗೆ ಸ್ತೋತ್ರ ಮಾಡಿದ್ರು ಅಂತಂದರೆ, ಆಗ ಈಶಾವಾಸ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಆ ಈಶಾವಾಸ್ಯ ಉಪನಿಷತ್ತಿನಿಂದಲೇ ಪರಮಾತ್ಮನ ಸ್ತೋತ್ರ ಮಾಡಿದ್ರಂತೆ. ಪರಮಾತ್ಮನ ಸ್ತೋತ್ರವನ್ನು, ಆ ಸ್ತೋತ್ರ ಹೇಗಿದೆ ಅಂದರೆ, ಅಲ್ಲಿರುವಂಥದ್ದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃದಕ್ಕಸ್ಯ ಸಿದ್ಧನಂ. ಇದು ಈಶಾವಾಸ್ಯೋಪನಿಷತ್ತು ಆರಂಭ ಆಗುವಂಥದ್ದು. ಈ ಈಶಾವಾಸ್ಯೋಪನಿಷತ್ತು ಆರಂಭ ಆಗಬೇಕಾದ್ರೆ ಇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಮಧ್ವಾಚಾರ್ಯರು. ಭಾಷ್ಯವನ್ನು ಬರೀಬೇಕಾದ್ರೆ ಮಧ್ವಾಚಾರ್ಯರು ಮೊದಲಿಗೆ ಇದಕ್ಕೊಂದು ಈ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡುವಾಗ ಮೊದಲಿಗೆ ಒಂದು ಸ್ತೋತ್ರವನ್ನು ಮಾಡುತ್ತಾರೆ, ಮಂಗಳಾಚರಣೆ ಅಂತ ಮಾಡಿದ್ದಾರೆ. ಮಧ್ವಾಚಾರ್ಯರು ಮಾಡಿದ ಮಂಗಳಾಚರಣೆ ಯಾವುದು ಅಂತಂದರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಇದು ಮಧ್ವಾಚಾರ್ಯರು ಮಾಡಿರುವಂಥ ಸ್ತೋತ್ರ. ಈ ಸ್ತೋತ್ರದಲ್ಲಿ ಆಗಬೇಕಾದ್ರೆ ಏನಿದೆ ಇದರಲ್ಲಿ ಅಂದರೆ ಈ ಉಪನಿಷತ್ತು ಯಾರನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ ಇಲ್ಲೇ ಹೇಳಿಬಿಟ್ಟಿದ್ದಾರೆ ನೋಡಿ. ಆ ಶ್ಲೋಕ ಹೇಗಿದೆ ಅಂದರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ಅಂತ ಹೇಳುವಾಗ ಆರಂಭ ಆದದ್ದು ಯಾವ ಅಕ್ಷರದಿಂದಾಗಿ? ಯಸ್ಮಾತ್ ಅನ್ನುವಲ್ಲಿ ಯ ಅನ್ನೋದರಿಂದ ಆರಂಭ ಆಗಿದೆ. ಇದು ಆರಂಭ ಆಗಿದ್ದು ಮೊದಲನೇದ್ದು. ಆಮೇಲೆ ಮುಂದೆ ಹಾಗೆ ಮುಂದುವರಿತಾ 3ನೇ ಪಾದದಲ್ಲಾಗಬೇಕಾದ್ರೆ ಹೇಗೆ ಆರಂಭ ಮಾಡ್ತಾರೆ ಅಂದರೆ, ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜ್ಞಾನಸ್ಫೂರ್ತಿ, ಜ್ಞಾನ ಅಂತ ಹೇಳಬೇಕಾದ್ರೆ ಹಾಗೆ ಅಲ್ಲಿ ಜ್ಞಾನ ಅನ್ನುವಲ್ಲಿ ಮೊದಲನೇ ಅಕ್ಷರ ಯಾವುದು ಅಂತಂದರೆ ಜ್ಞ. ಹಾಗಾದರೆ ಮೊದಲು ಅಲ್ಲಿ ಆರಂಭ ಮಾಡಿದ್ದು ಯ, ಇಲ್ಲಿ ಆರಂಭ ಮಾಡಿದ್ದು ಜ್ಞ, ಎರಡನ್ನು ಸೇರಿಸಿದರೆ ಯಜ್ಞ ಅಂತಾಯಿತು. ಹಾಗಾಗಿ ಯಜ್ಞನಾಮಕ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತಹ ವಿಶಿಷ್ಟವಾದಂಥ ಉಪನಿಷತ್ತಿದು ಅಂತ ಆ ಉಪನಿಷತ್ತಿನಿಂದ ಸ್ತೋತ್ರ ಮಾಡಿದ್ರಂತೆ. ಆ ಉಪನಿಷತ್ತಿನಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಭಾಗವತದಲ್ಲಿ ಹೇಳುತ್ತಿದ್ದಾರೆ. ಭಾಗವತದಲ್ಲೂ ಕೂಡ ಆತ್ಮಾವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತ ಮಾಗೃದಕ್ಕಸ್ಯ ಸಿದ್ಧನಂ. ಎಷ್ಟು ಸುಲಭವಾಗಿದೆ ಇದರ ಅರ್ಥ. ಇಲ್ಲಿ ಆತ್ಮಾವಾಸ್ಯಮಿದಂ ಸರ್ವಂ, ಈಶಾವಾಸ್ಯಂ, ಅಲ್ಲಿರುವಂಥದ್ದು ಉಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ, ಇಲ್ಲಿ ಆತ್ಮಾವಾಸ್ಯಮಿದಂ ಸರ್ವಂ. ಇಷ್ಟೇ, ಇಲ್ಲಿ ಆತ್ಮ ಶಬ್ದ, ಅಲ್ಲಿ ಈಶ ಶಬ್ದ ಇದೆ, ಹೀಗೆ ವ್ಯತ್ಯಾಸ ಅಷ್ಟೆ. ಆದರೆ ನಿಜವಾಗಿಯೂ ಕೂಡ ಇಲ್ಲಿ ಏನು ಅಂದರೆ ಅಭಿಪ್ರಾಯ, ಈಶಾವಾಸ್ಯಮಿದಂ ಸರ್ವಂ ಅನ್ನುವಂಥ ಏನು ಉಪನಿಷತ್ತಿದೆ, ಇಲ್ಲಿ ಈಶಾವಾಸ್ಯಂ ಅಂದರೆ ಈಶಾ ಅಂದರೆ ಪರಮಾತ್ಮನಿಂದ ಎಲ್ಲವೂ ಕೂಡ ವಾಸ್ಯಂ. ವಾಸ್ಯಂ ಅಂತ ಹೇಳಿದರೆ ಆಚ್ಛಾದಿಸಲ್ಪಟ್ಟಿದೆ, ಅಂದರೆ ಪರಮಾತ್ಮ ಎಲ್ಲದಕ್ಕೂ ಆವರಕನಾಗಿದ್ದಾನೆ ಅಂತ. ಯಾವುದಾದ್ರೂ ಒಂದು ವಸ್ತು ಇರ್ತದೆ, ಆ ವಸ್ತು ನಮಗೆ ಕಾಣ್ತಾ ಇದ್ದರೆ ಅದು ಕಾಣದಂತೆ ಆಗೋದು ಯಾವಾಗ? ಅದಕ್ಕೇನಾದರೂ ಒಂದು ಆವರಕ ಬಂತು ಅಂದರೆ ಕಾಣಲ್ಲ. ನಮಗೆ ಏನಾದರೂ ಒಂದು ವಿಘ್ನ ಅಂತ ಹೇಳ್ತೀವಲ್ಲ, ಆ ರೀತಿ ಆವರಕ ಇದ್ದರೆ ಕಾಣಲ್ಲ. ಹಾಗೆ ನಾವೆಲ್ಲರೂ ಕೂಡ ಏನು ಅಂತಂದರೆ, ನಾವೆಲ್ಲರೂ ಕೂಡ ಪರಮಾತ್ಮನೇ, ನಾವೇ ಪರಮಾತ್ಮ.
ಆದರೆ ಜೀವನೇ ಪರಮಾತ್ಮ, ಆದರೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಪರಮಾತ್ಮನ ಆವರಕ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಈಶಾ ಪರಮಾತ್ಮನಿಂದ ವಾಸ್ಯಂ ಅಂದರೆ ಆಚ್ಛಾದಿಸಲ್ಪಟ್ಟಿದೆ ಅಂತ ಈ ರೀತಿಯಲ್ಲಿ ಕೆಲವು ವ್ಯಾಖ್ಯಾನಗಳಿದ್ದಾರೆ. ಆದರೆ ಈ ವ್ಯಾಖ್ಯಾನ ಸರಿಯಲ್ಲ. ಯಾಕೆ ಅಂದರೆ ಒಳಗಿರುವ ಜೀವನೇ ಭಗವಂತ ಅಂದಮೇಲೆ ತನಗೆ ತಾನೇ ಆವರಕ ಆಗ್ತಾನೆ ಎಲ್ಲಿಯಾದರೂ ಕೂಡ? ತನಗೆ ತಾನೇ ಆವರಕ ಆಗೋದಿಲ್ಲ ಯಾರು ಕೂಡ. ಹಾಗಾಗಿ ಒಳಗಿರುವಂಥವನು ಜೀವ ಅಂದರೆ ಅವನು ಅಲ್ಪಜ್ಞ, ಭಗವಂತ ಏನಿದ್ದಾನೆ ಅವನು ಸರ್ವಜ್ಞ. ಹೀಗೆ ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ಇದನ್ನು ಬಿಡಿಸೋದು ಹೇಗೆ ಬಿಡಿಸ್ಬೇಕು ಅಂದರೆ ಈಶಾವಾಸ್ಯಮಿದಂ ಸರ್ವಂ ಅನ್ನುವಲ್ಲಿ ಈಶಾ ಅಂತ ಹೇಳಿದರೆ ಪರಮಾತ್ಮನಿಂದಾಗಿ ವಾಸ್ಯ ಆಚ್ಛಾದಿಸಲ್ಪಟ್ಟದ್ದು ಅಂತ ಅರ್ಥ ಮಾಡಬಾರದು. ಅದಕ್ಕೆ ಇಲ್ಲೇನು ಮಾಡಿದರು, ಆತ್ಮಾವಾಸ್ಯಮಿದಂ ಸರ್ವಂ ಅಂತ ಹೇಳಿದರು. ಇಲ್ಲಿ ಆತ್ಮಾವಾಸ್ಯಂ ಅಂತ ಹೇಳಿದ್ರಿಂದಾಗಿ ಆತ್ಮನ ಅಂದರೆ ಆತ್ಮನ ಆವಾಸಕ್ಕೆ, ಆತ್ಮನ ಅಂದರೆ ಜೀವರ ಅಂತ ಅರ್ಥ, ಜೀವರ ಆವಾಸಕ್ಕೆ ಯೋಗ್ಯವಾಗಿರುವಂಥದ್ದು ಈ ಜಗತ್ತು ಅಂತ ಅರ್ಥ. ಜೀವರು ವಾಸ ಮಾಡಲಿಕ್ಕೆ ಯೋಗ್ಯವಾದದ್ದು ಈ ಜಗತ್ತು. ಬೇರೆ ಎಲ್ಲೆಲ್ಲೋ ಹೋಗಿ ವಾಸ ಮಾಡಲಿಕ್ಕೆ ಆಗ್ತದೆ? ನಾವು ಎಲ್ಲೋ ಚಂದ್ರಮಂಡಲದಲ್ಲಿ ಇದ್ದು ಬಿಡ್ತೀವಿ, ಇನ್ಯಾವುದೋ ಮಂಡಲದಲ್ಲಿ ಇರ್ತೀವಿ, ಹಾಗೆಲ್ಲ ಆಗ್ತದೆ? ಆಗೋದಿಲ್ಲ. ಜೀವರು ವಾಸ ಮಾಡಬೇಕು ಅಂತಾದರೆ ಎಲ್ಲಿರಬೇಕು? ಈ ಭೂಮಂಡಲದಲ್ಲೇ ಇರಬೇಕು. ಆದ್ದರಿಂದ ಈ ಜಗತ್ತೇನಿದೆ ಅಲ್ವ, ಇದು ಈ ಜೀವರೆಲ್ಲ ವಾಸ ಮಾಡಲಿಕ್ಕೆ ಯೋಗ್ಯವಾದದ್ದು. ಆತ್ಮಾವಾಸ್ಯಂ ಇದಂ ಸರ್ವಂ ಅಂತ, ಆತ್ಮನ ಆವಾಸಕ್ಕೆ ಯೋಗ್ಯವಾದದ್ದು ಅಂತ. ಈಶಾ ಆವಾಸ್ಯಂ ಅಂತ ಉಪನಿಷತ್ತಿನಲ್ಲಿ ಬಿಡಿಸ್ಬೇಕೇ ಹೊರತು ಈಶಾ ವಾಸ್ಯಂ ಅಂತ ಬಿಡಿಸಬಾರ್ದು ಅಂತ ಅದನ್ನು ಇಲ್ಲಿ ವ್ಯಾಖ್ಯಾನವನ್ನು ಮಾಡಿಬಿಟ್ರು. ಆತ್ಮಾವಾಸ್ಯಂ ಇದಂ ಸರ್ವಂ ಅಂತ ಅಂದರೆ ಇಲ್ಲಿ ತೃಷ್ಣಾವಿಚ್ಛೇದವನ್ನು ಹೇಳುತ್ತಿದ್ದಾರೆ. ತೃಷ್ಣಾವಿಚ್ಛೇದ ಅಂದರೆ ತೃಷ್ಣ ಅಂದರೆ ಆಸೆಯನ್ನು ಅಂದರೆ ಯಾವಾಗಲೂ ಕೂಡ ಭಗವಂತನ ತತ್ವಜ್ಞಾನ ಎನ್ನುವುದು ನಮಗೆ ಬರಬೇಕು ಅಂದರೆ, ಬ್ರಹ್ಮಜ್ಞಾನವನ್ನು ಪಡೀಬೇಕು ಅಂತಾದರೆ, ಪರಮಾತ್ಮನ ಸರಿಯಾದ ತಿಳುವಳಿಕೆ ಬರಬೇಕು ಅಂತಾದರೆ ಮೊದಲು ಬೇಕಾದ್ದೇನು ಅಂತಂದರೆ ಒಂದು ತೃಷ್ಣಾವಿಚ್ಛೇದ ಇರಬೇಕು. ತೃಷ್ಣಾವಿಚ್ಛೇದ ಅಂತ ಹೇಳಿದರೆ ತೃಷ್ಣ ಅಂದರೆ ಆಸೆ, ವಿಷಯ ಪದಾರ್ಥಗಳಲ್ಲಿ ಆಸೆಯನ್ನು ವಿಚ್ಛೇದ ಬಿಡಬೇಕು ಅಂತ ಅರ್ಥ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮಾವಾಸ್ಯಂ. ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಏನಿದೆ ಅಲ್ವಾ, ಇದೆಲ್ಲವೂ ಕೂಡ ಈಶಾವಾಸ್ಯಂ ಇದಂ, ಆತ್ಮನು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಈ ಜಗತ್ತಿನಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಪರಮಾತ್ಮನದ್ದೇ. ಇದರಲ್ಲಿ ಯಜ್ಜಗತ್ಯಾಂ ಜಗನ್ಮನಃ ಅಂತ, ಈ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ಭಗವಂತನಿಗೆ ಸೇರಿದ್ದು. ಅದರಿಂದಾಗಿ ತೇನ ತ್ಯಕ್ತೇನ ಭುಂಜೀತಾಹ, ಅವನು ಕೊಟ್ಟದ್ದನ್ನು ಸ್ವೀಕಾರ ಮಾಡಿಕೊಂಡು ಬದುಕಬೇಕು, ಅವನು ಕೊಟ್ಟದ್ದನ್ನು ಸ್ವೀಕಾರ ಮಾಡಿಕೊಡ್ಬೇಕು ಅಷ್ಟೇ. ಹೊರತಾಗಿ ನಮಗೇನೋ ಬೇಕು ಅಂತ ಹೇಳಿಬಿಟ್ಟು ಏನೇನೋ ಮಾಡಲಿಕ್ಕೆ ಹೋಗಿಬಿಡಬಾರ್ದು. ಈ ಜಗತ್ತಿನ ಒಡೆಯ ಯಾರು ಅಂತಂದರೆ ಪರಮಾತ್ಮ, ಭಗವಂತ ಇದರ ಒಡೆಯ. ಅದರಿಂದಾಗಿ ಎಲ್ಲಿಯಾದರೂ ಹೋದಾಗ ಈ ಜಗತ್ತಿನ ಒಡೆಯ ಭಗವಂತ. ಈ ಜಗತ್ತಿನಲ್ಲಿ ನಮಗೇನಾದರೂ ಬೇಕು ಅಂದರೆ ಅವನ್ನೇ ಕೇಳಬೇಕು ಹೊರತು ಎಲ್ಲೋ ಹೋಗಿರ್ತೀವಿ, ಎಲ್ಲೋ ಹೋದಾಗ ಯಾರ್ದೋ ಮನೆಗೆ ಹೋಗಿರ್ತೀವಿ, ಯಾರ್ದೋ ಮನೆಗೆ ಹೋಗಿ ಒಂದು ಲೋಟ ನೀರು ಬೇಕಿತ್ತು ಅಥವಾ ಹಾಲು ಬೇಕಿತ್ತು ಒಂದು ಸ್ವಲ್ಪ ಕೊಡ್ರಿ ಅಂದರೆ ಅವ್ರು ಹೇಳ್ತಾರೆ, ಸ್ವಾಮಿ ನಾನು ನಿಮ್ಮ ಹಾಗೆ ಬಂದವನು ಇಲ್ಲಿಗೆ, ನನಗೂ ಈ ಮನೆ ಯಾರ್ದು ಅಂತ ಪರಿಚಯ ಇಲ್ಲ, ಈ ಮನೆ ಯಜಮಾನ್ರಿದ್ರೆ ಕೇಳಿ ಹೋಗ್ರಿ ಅಂತ ಹೇಳ್ತಾರೆ. ಹಾಗೆ ಅಲ್ವಾ? ಹಾಗೆ ಯಾರೋ ಒಂದು ಊರಿಗೆ ಹೋಗಿರ್ತೀವಿ, ಮಠಕ್ಕೆ ಹೋಗಿರ್ತೀವಿ, ಮಠದಲ್ಲಿ ಏನೋ ಒಂದು ಕಾರ್ಯಕ್ರಮ ಅಂದರೆ ಎಲ್ಲಿದೆ ಏನು ಅಂತ ನಮಗೆ ಗೊತ್ತಿಲ್ಲರಿ, ನಾವು ನಿಮ್ಮ ಹಾಗೆ ಬಂದೀವಿ, ಇಲ್ಲಿ ಹುಡುಕ್ತಿದ್ದೀವಿ ಅಂತ ಹೇಳ್ತಾರೆ. ಹಾಗಿರ್ತದೆ. ಅದರಿಂದಾಗಿ ಅದಕ್ಕೇನು ಅಲ್ಲಿ ಯಾರು ಯಜಮಾನ್ರು ಇರ್ತಾರಲ್ಲ ಅದರ ಆರ್ಗನೈಸರ್ ಅಂತ ಇರ್ತಾರೆ, ಅಂಥವ್ರನ್ನ ಹೋಗಿ ಕೇಳಬೇಕು, ಯಜಮಾನ್ರನ್ನು ಕೇಳಬೇಕು. ಹಾಗೆ ಇಡೀ ಜಗತ್ತು ಎನ್ನುವಂಥದ್ದು ಪರಮಾತ್ಮನದ್ದು ಅಂತಾದರೆ ಈ ಜಗತ್ತಿನಲ್ಲಿ ನಾವೇನು ಮಾಡ್ತಿರ್ತೀವಿ ಅಂದರೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ ನಮಗೆ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಕೈ ಒಡ್ಡುತ್ತಿರ್ತೀವಿ. ಯಾರ್ಯಾರಿಗೂ ಹೋಗಿ ಕೈ ಒಡ್ಡಬೇಡ್ರಿ ಅಂತ ಹೇಳ್ತಾರೆ. ಯಾರ್ಯಾರಿಗೂ ಕೈ ಒಡ್ಡಬೇಡ್ರಿ. ಮತ್ತು ಯಾರನ್ನ ಕೇಳಬೇಕು? ಜಗತ್ತಿನ ಒಡೆಯನನ್ನು ಕೇಳಬೇಕು. ಆ ಮನೆಯ ಒಡೆಯನನ್ನು ಹೋಗಿ ಕೇಳಿದಂತೆ ಜಗತ್ತಿನ ಒಡೆಯ ಯಾರು ಅಂದರೆ ಪರಮಾತ್ಮ. ಆದ್ದರಿಂದ ತೇನ ತ್ಯಕ್ತೇನ ಭುಂಜೀತಾಹ ಮಾಗರದ ಕಸ್ಯ ಸಿದ್ಧನಂ. ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಹಾಕ್ಲಿಕ್ಕೆ ಹೋಗಬೇಡ್ರಿ. ಇನ್ನೊಬ್ಬರು ಅಯ್ಯೋ ನಮಗಿಂತ ಚೆನ್ನಾಗಿ ಇವರು ಇದ್ದಾರಲ್ಲ, ಅವ್ರ ಮನೆಯಲ್ಲಿರುವಂಥದ್ದನ್ನು ನಾವು ಲೂಟಿ ಹೊಡೆದು ನಾವು ಚೆನ್ನಾಗಿರ್ಬೋದಲ್ಲ ಅಂತ ಹಿಂಗೆ ಯೋಚನೆ ಮಾಡಬೇಡ್ರಿ. ನಮಗೇನು ಕೊಟ್ಟಿದ್ದಾನೋ ದೇವರು ಅದರಲ್ಲಿ ಬದುಕಬೇಕು, ಪರಮಾತ್ಮ ಕೊಟ್ಟದ್ರಲ್ಲಿ ಬದುಕಬೇಕು ಅಂತ. ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ಹೇಳಿದಂತೆ ಅವನು ಕೊಟ್ಟದ್ರಲ್ಲಿ ಬದುಕಬೇಕಂತೆ. ಇಲ್ಲದನ್ನೆಲ್ಲ ಬಯಸಬೇಕು, ಅದು ಬಯಕೆಯನ್ನು ಹುಟ್ಟಿಸಿಕೊಂಡು ಇಲ್ಲದ್ದೆಲ್ಲ ಬೇಕು ಬೇಕು ಅಂತ ಕೇಳಬಾರದು ಅಂತ ಈ ರೀತಿಯಲ್ಲಿ ಇದರ ಅಭಿಪ್ರಾಯ. ಹೀಗೆ ಇದರಿಂದ ತೃಷ್ಣಾವಿಚ್ಛೇದವನ್ನು ಅಂದರೆ ತೃಷ್ಣ ಆಸೆಯನ್ನು ಬಿಟ್ಟು ಬದುಕಬೇಕು, ಬ್ರಹ್ಮಜ್ಞಾನ ಬರಬೇಕು ಅಂದರೆ ಆಸೆಯನ್ನು ಬಿಟ್ಟು ಬದುಕಬೇಕು ಅಂತ ಉಪನಿಷತ್ತು ಹೇಳುತ್ತದೆ. ಅದನ್ನೇ ಇಲ್ಲೂ ಕೂಡ ಈ ಮಂತ್ರ ಎನ್ನುವಂಥದ್ದು ಇದರಿಂದ ಸ್ತೋತ್ರ ಮಾಡಿದ್ದಾರಲ್ಲ ಆ ಉಪನಿಷತ್ತಿನಿಂದ ಅದರ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು.
ಸವಿಶ್ವಕಾಯ ಪುರುಹೂತ ಈಶಃ ಸತ್ಯಂ ಪರಂ ಜ್ಯೋತಿರಜಪುರಾಣಃ ದತ್ತೇಸ್ಯ ಜನ್ಮಾದ್ಯಜಯಾತ್ಮಶಕ್ತ್ಯ ತಾಂ ವಿದ್ಯಯೋಧಸ್ಯ ನಿರೀಹ ಆಸ್ತೆ. ಪ್ರಪಂಚ ಅವನ ಅಧೀನದಲ್ಲಿದೆ, ಪರಮಾತ್ಮನ ಅಧೀನದಲ್ಲಿದೆ. ಸಕಲ ಶಬ್ದಗಳು ಕೂಡ ಅವನನ್ನು ವರ್ಣನೆ ಮಾಡ್ತಾ ಇದ್ದಾವೆ. ಅವನು ಪರಂಜ್ಯೋತಿ, ಪರಮಾತ್ಮ. ಅವನ ಕರ್ಮದಿಂದ ಅವನು ಜನ್ಮವನ್ನು ತಾಳೋದಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ತೀವಿ, ಏನೋ ಕರ್ಮ, ಆ ಕರ್ಮದ ಫಲವಾಗಿ ಇನ್ನೊಂದು ಜನ್ಮ ಎನ್ನುವುದು ನಮಗೆ ಬರ್ತದೆ. ಆದರೆ ಭಗವಂತನ ಅವತಾರಗಳೆಲ್ಲವೂ ಕೂಡ ಅವನು ವರಾಹ ರೂಪ ತಾಳಿದ ಪರಮಾತ್ಮ ಏನು ಮಾಡಿದ್ನೋ ಇನ್ನು ಹಿಂದಿನ ಜನ್ಮದಲ್ಲಿ ಪಾಪ ಅನುಭವಿಸ್ಲಿಕ್ಕೆ ಬಂದಿದ್ದಾನೆ. ಅನ್ಬಾರ್ದು ಹಾಗೆಲ್ಲ. ದೇವ್ರು ಹಾಗೆಲ್ಲ ಅವತಾರ ಮಾಡೋದು. ನರಸಿಂಹನಾಗಿ ಬಂದ ಅಂದರೆ ನೋಡಿ ಹಿಂದಿನ ಜನ್ಮದ ಪಾಪ ತಟ್ಟಿತ್ತು ಚೆನ್ನಾಗಿ, ಈಗ ಮತ್ತೆ ಅನುಭವಿಸ್ತಿದ್ದಾನೆ ಅಲ್ಲ. ಅವನಿಗೆ ಆ ಥರ ಆಗೋದಿಲ್ಲಂತೆ ಪರಮಾತ್ಮನಿಗೆ, ಹಾಗೆಲ್ಲ. ಆದರೆ ನಮಗೆ ಮಾತ್ರ ಹಾಗೇನೆ. ಪರಮಾತ್ಮ ಆದಿಪುರುಷ, ಅವನು ಸರ್ವಶಕ್ತ ಭಗವಂತ. ಅವನಿಗಿಂಥದ್ದೆಲ್ಲವೂ ಕೂಡ ಇಲ್ಲ ಅಂತ ತಿಳ್ಕೊಳ್ಬೇಕು. ಅದರಿಂದ ನಾವು ಬಂದಾಗ ವಿಹಿತವಾದಂಥ ಕರ್ಮವನ್ನು ಮಾಡಬೇಕು. ಅಹಿತವನ್ನು ವಿಚ್ಛೇದ, ಅಹಿತ ವಿಚ್ಛೇದ ಅಂತ ಅಂದರೆ, ಅಹಿತ ವಿಚ್ಛೇದ ಅಂದರೆ ಯಾವುದು ಮಾಡಬಾರ್ದು ಅಂಥದ್ದನ್ನು ಬಿಡಬೇಕು ಅಂತ ಅರ್ಥ. ಅಹಿತ ವಿಚ್ಛೇದ, ಒಂದು ತೃಷ್ಣಾ ವಿಚ್ಛೇದ, ಇನ್ನೊಂದು ಅಹಿತ ವಿಚ್ಛೇದ. ಇದು ಮಾಡಬಾರದ ಕೆಲಸಗಳನ್ನು ಬಿಡಬೇಕು ಅಂತ ಅರ್ಥ. ವಿಕರ್ಮ ವಿಚ್ಛೇದ ಅಂತಾರಲ್ಲ, ಕೆಟ್ಟ ಕೆಲಸವನ್ನು ಬಿಡಬೇಕು ಅಂತ. ಆದರೆ ನಮ್ಮ ಕೆಲಸ ಏನಿದೆ ಅದನ್ನು ಮಾಡಬೇಕಂತ. ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು, ನಾವು ಬಿಡೋ ಹಾಗಿಲ್ಲ. ಅಂದರೆ ಇಲ್ಲಿ ಬಂದಿದ್ದೇವೆ ಅಂದಮೇಲೆ ಕರ್ಮವನ್ನು ಮಾಡಲೇಬೇಕು. ಕರ್ಮ ಅಂದರೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವ ಕರ್ಮ ಅಂತಂದರೆ ಏನು? ಜ್ಞಾನ ಸಂಪಾದನೆ, ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯೋದು. ಅದಕ್ಕೆ ಪೂರಕವಾಗಿ ಏನೇನು ಬೇಕೋ ಎಲ್ಲ ಆಚರಣೆಗಳನ್ನು ಕೂಡ ಮಾಡೋದು, ವಿಹಿತವಾದಂಥ ಕರ್ಮ. ಅದನ್ನೇ ಉಪನಿಷತ್ತು ಹೇಳಿದ್ದು, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಸತಂ ಸಮಾಹ. ಅಂದರೆ 100 ವರ್ಷಗಳ ಕಾಲ ಕುರ್ವನ್ನೇವೇಹ ಕರ್ಮಾಣಿ, ಇಲ್ಲಿದ್ದುಕೊಂಡು ಕರ್ಮಗಳನ್ನು ಮಾಡಿಕೊಂಡೇನೆ ಜಿಜೀವಿಷೇತ್ ಶತಂ ಸಮಾಹ, 100 ವರ್ಷಗಳ ಕಾಲ ಬದುಕಿ ಬೇಕಾದ್ದನ್ನೆಲ್ಲವನ್ನು ಕೂಡ ಪಡ್ಕೊಂಡಿರು ಅಂತ ಉಪನಿಷತ್ತು ಹೇಳುತ್ತದೆ. ಅದನ್ನೇ ಇಲ್ಲೂ ಕೂಡ ಹೇಳಬೇಕಾದ್ರೆ, ಅಥಾಗ್ರ ಋಷಯ ಕರ್ಮಾಣಿ ಹಂತೆ ಕರ್ಮ ಹಂತವೇ ಈಹ ಮಾನೋ ಹಿ ಪುರುಷಃ ಪ್ರಾಯೋ ನೀಹಾಂ ಪ್ರಪದ್ಯತೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಋಷಿಗಳೆಲ್ಲರೂ ಕೂಡ ವಿಹಿತ ಕರ್ಮಗಳನ್ನು ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ವಿಹಿತ ಕರ್ಮ ಅಂದರೆ ಕಾಲಕ್ಕೆ ಸಂಧ್ಯಾ ವಂದನೆ, ಇದೇ ದೊಡ್ಡ ಕರ್ಮ. ಇವತ್ತಿನ ದಿವಸಕ್ಕಂತೂ ಹೇಳಬೇಕು ಅಂದರೆ 2 ಹೊತ್ತು ಸಂಧ್ಯಾ ವಂದನೆ ಮಾಡೋದಿದೆಯಲ್ಲ, ಅದೇ ದೊಡ್ಡ ಕರ್ಮ. ಇದಕ್ಕಿಂತ ದೊಡ್ಡ ಕರ್ಮ ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ. ಯಾಕೆ ಅಂದರೆ ಬೇರೆ ಏನು ಹೇಳಿದರೂ ಕೂಡ ಅಯ್ಯೋ ಟೈಮ್ ಇಲ್ಲ ಅಂತಿರ್ತಾರೆ. ಆದರೆ ಕನಿಷ್ಠ ಪಕ್ಷ ಇದನ್ನಾದರೂ ಕೂಡ ಗಾಯತ್ರಿ ಮಂತ್ರದ ಜಪ ಆದರೂ ಕೂಡ ಏನಿದೆಯಲ್ಲ ಅದನ್ನು ಮಾಡಬೇಕು ಅಂತ ಇದನ್ನು ಹೇಳ್ತಾರೆ. ಹಾಗಾಗಿ ಇದನ್ನೊಂದು ತಿಳ್ಕೊಂಡು ಮಾಡಬೇಕಂತ. ಇದನ್ನು ಕೂಡ ಉಪನಿಷತ್ತು ಹೇಳಿದ್ದನ್ನೇ ಇಲ್ಲೂ ಕೂಡ ಅನುವಾದವನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಇವರೆಲ್ಲರೂ ಕೂಡ ಇಷ್ಟು ಮಾಡ್ತಾ ಇರಬೇಕಾದ್ರೆ ಆಗೇನಾಯಿತಂತೆ, ಅವನು ಪರಮಾತ್ಮನನ್ನು ಮೊರೆ ಹೊಂದಿದ. ಆಗ ಇವನು ತಪಸ್ಸು ಮಾಡ್ತಾ ಇದ್ನಲ್ಲ 100 ವರ್ಷಗಳ ಕಾಲ. ಆ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇರುವಾಗ ಅವನನ್ನು ಭಕ್ಷಣ ಮಾಡಲಿಕ್ಕೆ ಅಂತ ಅನೇಕ ದೈತ್ಯರು ಬಂದ್ರಂತೆ. ಅನೇಕ ದೈತ್ಯರೆಲ್ಲರೂ ಕೂಡ ಬಂದಾಗ ಆ ದೈತ್ಯರ ಈ ಯಜ್ಞನಾಮಕ ಪರಮಾತ್ಮನನ್ನು ಈಶಾವಾಸ್ಯ ಉಪನಿಷತ್ತಿನಿಂದ ಸ್ತೋತ್ರ ಮಾಡುತ್ತಿದ್ದ. ಆ ಸ್ತೋತ್ರ ಮಾಡುವಾಗ ಸರಿಯಾಗಿ ಭಗವಂತ ಅಲ್ಲಿಗೆ ಪ್ರತ್ಯಕ್ಷನಾದಂತೆ. ಆ ಪ್ರತ್ಯಕ್ಷನಾಗಿ ಪರಮಾತ್ಮ ಕೂಡಲೇ ಅಲ್ಲಿದ್ದಂಥ ದೈತ್ಯರನ್ನೆಲ್ಲ ಸಂಹಾರ ಮಾಡುತ್ತಾರೆ. ಯಜ್ಞನಾಮಕ ಪರಮಾತ್ಮ ಅವರನ್ನು ಸಂಹಾರ ಮಾಡಿ ಸ್ವಯಂಭೂಮನುವನ್ನು ಉದ್ಧಾರ ಮಾಡಿದ್ದಂತೆ. ಹೀಗೆ ಸ್ವಯಂಭೂಮನುಗಳನ್ನು ಉದ್ಧಾರ ಮಾಡಿರುವಂಥ ರೂಪ ಪರಮಾತ್ಮನದ್ದು, ಯಜ್ಞ ಎನ್ನುವಂಥ ರೂಪ ಪರಮಾತ್ಮನದ್ದು. ಅವನಿಗೆ ತಂಗಿಯಾಗಿ ಲಕ್ಷ್ಮೀದೇವಿನೇ ಅವತಾರ ಮಾಡಿಲ್ಲ, ಅವಳಿಗೆ ದಕ್ಷಿಣಾದೇವಿ ಅಂತ ಹೆಸರು. ಯಜ್ಞನ ಸಹೋದರಿ ಅವಳು. ಅದು ಯಜ್ಞ ದಕ್ಷಿಣ ಅಂತ ಅಂದರೆ ಅರ್ಥ ಏನು ಅಂದರೆ, ಒಟ್ಟೊಟ್ಟಿಗೆ ಅವರು ಅವತಾರ ಮಾಡಿದ್ದು ಯಾಕೆ ಅಂತಂದರೆ, ಏನಾದರೂ ಒಂದು ಯಜ್ಞವನ್ನು ಮಾಡಿದಾಗ ಪುರೋಹಿತರಿಗೆ ದಕ್ಷಿಣೆ ಇಲ್ಲದಂತೆ ಮಾಡಬೇಡ್ರಿ ಅಂತ. ಅಂದರೆ ಜೊತೆಗೆ ಇರಬೇಕು. ದಕ್ಷಿಣೆ ಕೊಟ್ಟರೆ ಮಾತ್ರ ಯಜ್ಞದ ಪುಣ್ಯ ಬರ್ತದೆ, ಇಲ್ಲದಿದ್ದರೆ ಇಲ್ಲ ಅಂತ ಸೂಚನೆ ಮಾಡಲಿಕ್ಕೋಸ್ಕರವೇ ಅವತಾರವನ್ನು ಮಾಡಿದ್ರಂತೆ. ಇದು ಮೊದಲನೇ ಮನ್ವಂತರದಲ್ಲಿ ಆಗಿರುವಂಥ ಪರಮಾತ್ಮನ ಅವತಾರ ಇದು ಅಂತ. ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ದೃಷ್ಟ್ವಾ ಅಸುರಾ ಯಾತು ದಾನ ಜಗ್ದುಮಭ್ಯದ್ರವನ್ ಕ್ರುಧ. ಆಗ ಇವನನ್ನು ತಿನ್ನಲಿಕ್ಕೆ ಅಂತ ಬಂದವರನ್ನೆಲ್ಲರನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ, ರಾಕ್ಷಸರನ್ನು ವಧೆ ಮಾಡಿದ. ಆಮೇಲೆ ಅವನೇ ಇಂದ್ರ ಪದವಿಯಲ್ಲಿ ಕೂತ್ಕೊಂಡ. ಮೊದಲನೇ ಮನ್ವಂತರ ಏನಿದೆ ಆ ಸ್ವಯಂಭೂ ಮನ್ವಂತರ, ಆ ಮನ್ವಂತರದಲ್ಲಿ ಇಂದ್ರನ ಪದವಿಯಲ್ಲಿ, ಅಂದರೆ ಇಂದ್ರ ಅನ್ನೋದೇನಿದೆ ಅಲ್ವಾ,
ಇಂದ್ರ ಅನ್ನೋದು ಒಬ್ಬ ದೇವತೆಯ ಹೆಸರಲ್ಲ, ಅದು ಮತ್ತೇನು ಅಂದರೆ ಇಂದ್ರ ಅಂತ ಹೇಳಿದರೆ ಅದು ಆ ಪದವಿಯ ಹೆಸರು. ಈ ಒಂದು ಏನಾದರೂ ಒಂದು ಪೋಸ್ಟ್, ಮುಖ್ಯಮಂತ್ರಿ ಅಂತ ಹೇಳ್ತೀವಿ, ಅದು ಆ ಪದವಿಗಿರುವಂಥ ಪೋಸ್ಟ್ ಅಷ್ಟೇ ಹೊರತು ಆ ಸ್ಥಾನಕ್ಕೆ ಬರುವವರು ಬೇರೆ ಬೇರೆ ಬರ್ತಿರ್ತಾರೆ. ಹಾಗೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಅಂತ ವ್ಯವಸ್ಥೆ. ಅದಕ್ಕೆ ಸ್ವಯಂಭೂ ಮನ್ವಂತರ ಅಂತ ಏನಿದೆಯಲ್ಲ, ಸ್ವಯಂಭೂ ಮನ್ವಂತರದಲ್ಲಿ ಅಲ್ಲಿ ಭಗವಂತನೇ ಯಜ್ಞನಾಮಕ ಪರಮಾತ್ಮನೇ ಏನು ಮಾಡ್ತಾನೆ ಅಂದರೆ ಆ ಇಂದ್ರ ಪದವಿಯಲ್ಲಿ ಕೂತ್ಕೊಳ್ತಾನಂತೆ. ಹೀಗೆ ಇಂದ್ರನ ಪದವಿಯಲ್ಲಿ ಕೂತಿರುವಂತಹ ಭಗವಂತ ಅಂತ ಅವನನ್ನು ಸ್ವಾರೋಚಿಷೋ ದ್ವಿತೀಯಸ್ತು ಮನುರಗ್ನೇ ಸುತೋ ಭವತು ದ್ಯುಮತ್ಸುಷೇಣ ರೋಚಿಷ್ಮತ್ ಪ್ರಮುಖಾಸ್ತಸ್ಯ ಚಾತ್ಮಜಾ. ಇನ್ನು ನಂತರದಲ್ಲಿ ಆಗಬೇಕಾದ್ರೆ ಎರಡನೇದ್ದು ಸ್ವಾರೋಚಿಷ ಅಂತ ಒಂದು ಮನ್ವಂತರ. ಆ ಸ್ವಾರೋಚಿಷ ಮನ್ವಂತರದಲ್ಲಿ ಅಗ್ನಿಯ ಮಗ ಅಗ್ನಿಪುತ್ರನೇ ಸ್ವಾರೋಚಿಷ ಅಂತ. ಆ ಸ್ವಾರೋಚಿಷನೇ ಅವನೇನಾಗ್ತಾನೆ ಅಂತಂದರೆ ಅವನೇ ಮನು. ಅಲ್ಲಿ ಮನು ಪದವಿಯಲ್ಲಿರುವವನು ಅವನು, ಮನು ಪದವಿ. ಹಾಗಾಗಿ ಮನು ಪದವಿಯಲ್ಲಿ ಇರುವಂಥವನು ಮನುವಾದ. ಆಮೇಲೆ ಅಲ್ಲಿ ಮನುಪುತ್ರರು ಬರ್ತಾರೆ. ಮತ್ತೆ ಮನುಗೆ ಈಗ ಸ್ವಯಂಭೂ ಮನುಗಳಿಗೆ ಹಾಗೆ ಆಕೂತಿ, ಪ್ರಸೂತಿ, ದೇವಹೂತಿ, ಉತ್ತಾನಪಾದ, ಪ್ರಿಯವ್ರತ ಅಂತೆಲ್ಲ ಮಕ್ಕಳಿದ್ದರು. ಅದೇ ರೀತಿಯಲ್ಲಿ ಎರಡನೇ ಮನ್ವಂತರ ಏನಿದೆ ಅಲ್ವಾ, ಆ ಸ್ವಾರೋಚಿಷ ಮನ್ವಂತರದಲ್ಲಿ ಆಗ ಮನುವಿಗೆ ದ್ಯುಮಂತ, ಸುಷೇಣ, ರೋಚಿಷ್ಮತ್ ಅಂತ ಮಕ್ಕಳಿದ್ರಂತೆ ಅವನಿಗೆ. ಈ ರೀತಿ ಅನೇಕ ಮಕ್ಕಳು. ಆಮೇಲೆ ತತ್ರೇಂದ್ರೋ ರೋಚನಸ್ತ್ವಾಸೀತ್ ದೇವಾಶ್ಚ ತುಷಿತಾದಯ. ಆ ಮನ್ವಂತರದಲ್ಲಿ ಇಂದ್ರನ ಪದವಿಯಲ್ಲಿ ಯಾರಿದ್ದರು ಅಂತಂದರೆ ವಾಯುದೇವರೇ ಇದ್ರಂತೆ. ವಾಯುದೇವರಿಗೆ ಆಗ ರೋಚನ ಅಂತ ಹೆಸರಂತೆ. ಆಗ ಇಂದ್ರನ ಪದವಿಯಲ್ಲಿದ್ದಾಗ ಅವರಿಗೆ ಅಲ್ಲಿ ರೋಚನ ಅಂತ. ಹಾಗೆ ಇಂದ್ರ ಪದವಿಯಲ್ಲಿ ಬಂದ ಯಜ್ಞ ಅಂತ ಹೆಸರು ಪರಮಾತ್ಮನಿಗೆ, ಹಾಗೆ ಎರಡನೇ ಮನ್ವಂತರದಲ್ಲಿ ವಾಯುದೇವರೇನೇ ರೋಚನ ಅನ್ನುವಂಥ ಹೆಸರಿನಿಂದಾಗಿ ಬಂದಿದ್ರಂತೆ, ಇಂದ್ರನ ಪದವಿಯಲ್ಲಿ ಇದ್ದರಂತೆ. ಇನ್ನು ತುಷಿತ ಮೊದಲಾದವರೆಲ್ಲರೂ ಕೂಡ ದೇವತೆಗಳು. ಇನ್ನು ಇದಲ್ಲದೇನೆ ಸಪ್ತರ್ಷಿಗಳು ಕೂಡ ಬದಲಾಗ್ತಾರೆ. ಆ ಸಪ್ತರ್ಷಿಗಳು ಯಾರಿದ್ರು ಆ ಕಾಲದಲ್ಲಿ ಅಂತಂದರೆ ಓಜಸ್ತಂಭ ಮೊದಲಾದಂತಹ ಋಷಿಗಳಿದ್ದರು ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನಿಗಳವರೆಲ್ಲರೂ ಕೂಡ. ಹೀಗೆ ಇವರೆಲ್ಲ ಋಷಿಗಳು. ಆಮೇಲೆ ಋಷೇಸ್ತು ವೇದ ಶಿರಸಃ ತುಷಿತಾ ನಾಮ ಪತ್ನ್ಯಭೂತ್ ತಸ್ಯಾಂ ಜಜ್ಞೆ ತಥೋ ದೇವೋ ವಿಶ್ರುತಃ. ಇದಲ್ಲದೆ ಏನಾಗಿತ್ತಂತೆ, ಒಬ್ಬ ವೇದಶಿರ ಅಂತ ಒಬ್ಬ ಋಷಿ ಇದ್ದನಂತೆ. ವೇದಶಿರ ಅನ್ನುವಂಥ ಋಷಿಗೆ ತುಷಿತ ಅನ್ನುವಂಥ ಒಬ್ಬ ಪತ್ನಿ. ಅವಳಲ್ಲಿ ಪರಮಾತ್ಮನೇ ಮತ್ತೆ ಅವತಾರವನ್ನು ಮಾಡುತ್ತಾನೆ. ಅವರು ತಪಸ್ಸನ್ನು ಮಾಡಿ ಕೇಳಿಕೊಂಡಿದ್ದರಿಂದಾಗಿ ಭಗವಂತನೇ ಅವತಾರ ಮಾಡಿದಂತೆ. ಆಗ ಭಗವಂತನಿಗೆ ವಿಭು ಅಂತ ಹೆಸರಂತೆ. ಎರಡನೇ ಮನ್ವಂತರದಲ್ಲಿ, ಮೊದಲನೇ ಮನ್ವಂತರದಲ್ಲಿ ಯಜ್ಞ ಅನ್ನುವ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡಿದ. ಎರಡನೇ ಮನ್ವಂತರದಲ್ಲಿ ತುಷಿತ ಅನ್ನುವಂಥ ಹೆಸರಿನಿಂದಾಗಿ ಇದು ಯಾರು ವೇದಶಿರ ಮತ್ತು ತುಷಿತ ಅನ್ನುವ ಇಬ್ಬರು ದಂಪತಿಗಳಿಗೆ ವಿಭು ಅನ್ನುವಂಥ ಹೆಸರಿನಿಂದ ಪರಮಾತ್ಮ ಅವತಾರವನ್ನು ಮಾಡುತ್ತಾನೆ. ಅಷ್ಟಾಶೀತಿ ಸಹಸ್ರಾಣಿ ಮುನಯೋ ಯೇದು ತವ್ರತಾ ಅನ್ವಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣಃ. ಸುಮಾರು 88,000 ಮಂದಿ ವ್ರತಧಾರಿಗಳಿದ್ರಂತೆ, ಬಾಲಬ್ರಹ್ಮಚಾರಿಗಳು ಅಂತ ಹೇಳುತ್ತಾರೆ. ಋಷಿಗಳವರೆಲ್ಲರೂ ಕೂಡ ಬಾಲಬ್ರಹ್ಮಚಾರಿಗಳು. ಅವರಿಗೆ ಬ್ರಹ್ಮಚರ್ಯ ವ್ರತ ಎನ್ನುವುದು ಹೇಗೆ ಆಚರಣೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವರಿಗೆ. ಬ್ರಹ್ಮಚರ್ಯ ವ್ರತ, ಆ ವ್ರತದ ಉಪದೇಶವನ್ನು ಭಗವಂತನೇ ಮಾಡಿದ, ವಿಭುನಾಮಕ ಪರಮಾತ್ಮನೇ ಮಾಡಿದಂತೆ. ಆಮೇಲೆ ಇದಲ್ಲದೆ ಮೂರನೇ ಮನ್ವಂತರ ಯಾವುದು ಅಂದರೆ ತೃತೀಯ ಉತ್ತಮೋ ನಾಮ ಪ್ರಿಯವ್ರತ ಸುತೋ ಮನು ಪವನ ಸೃಂಜಯೋ ಯಜ್ಞಹೋತ್ರಾದ್ಯಾಸ್ತತ್ಸುತಾ ನೃಪ. ಇನ್ನು ಆಮೇಲೆ ಮೂರನೇದ್ದು ಉತ್ತಮ ಅಂತ ಮನ್ವಂತರ. ಆ ಉತ್ತಮ ಮನ್ವಂತರದಲ್ಲಿ ಅಲ್ಲಿ ಉತ್ತಮನೇ ಆ ಮನ್ವಂತರಕ್ಕೆ ಅಧಿಪತಿ. ಯಾರವನು ಮನ್ವಂತರದ ಅಧಿಪತಿ ಅಂದರೆ, ಹಿಂದೆ ನಮಗೆ ಪ್ರಿಯವ್ರತನ ಕಥೆ ಬಂದಿದೆ 5ನೇ ಸ್ಕಂದದಲ್ಲಿ. ಆ ಪ್ರಿಯವ್ರತನಿಗೇನೇ ಒಬ್ಬ ಮಗ ಉತ್ತಮ ಅಂತ, ಪ್ರಿಯವ್ರತನ ಮಗ. ಆ ಉತ್ತಮ ಅನ್ನುವಂತಹ ಏನು ಮಗ ಇದ್ದಾನೆ ಪ್ರಿಯವ್ರತನ ಪುತ್ರ, ಅವನು 3ನೇ ಮನ್ವಂತರಕ್ಕೆ ಅಧಿಪತಿ ಅಂತ ಹೇಳ್ತಾರೆ. ಆಮೇಲೆ ಅವನ ಮಕ್ಕಳು, ಅವನಿಗೆ ಪವನ, ಸೃಂಜಯ, ಯಜ್ಞಹೋತ್ರ ಅಂತ ಅನೇಕ ಮಕ್ಕಳಿದ್ದರು ಅಂತ ಹೇಳುತ್ತಾರೆ. ವಸಿಷ್ಠ ತನಯ ಸಪ್ತ ಋಷಯ ಪ್ರಮದಾದಯ. ವಸಿಷ್ಠ ಮಹರ್ಷಿಗಳ ಮಕ್ಕಳು 7 ಜನ ಆ ಕಾಲದಲ್ಲಿ ಸಪ್ತರ್ಷಿಗಳಾಗಿದ್ದರು ಅಂತ, ಸಪ್ತರ್ಷಿಗಳ ಪದವಿಯಲ್ಲಿದ್ದರು ಅಂತ ಹೇಳುತ್ತಾರೆ. ಇನ್ನು ಸತ್ಯರು, ವೇದಶ್ರುತರು ಮತ್ತು ಭದ್ರರು ಅಂತ ದೇವತೆಗಳು,
ಈಗ ನಾವು ವಸು ರುದ್ರ ಆದಿತ್ಯ ಅಂತ ಹೇಗೆ ಹೇಳ್ತೀವಿ, ಆಗ ಅವರ ಆ ಕಾಲದಲ್ಲಿ ಸತ್ಯರು, ವೇದಶ್ರುತರು, ಭದ್ರರು ಅಂತೆಲ್ಲ ದೇವತೆಗಳು ಅಂತ. ಇನ್ನು ಈ ಇಂದ್ರನ ಪದವಿಯಲ್ಲಿ ಇದ್ದದ್ದು ಯಾರು ಅಂದರೆ ಸತ್ಯಜಿತ್ ಅಂತ ಇದ್ದಂತೆ. ಇದು 3ನೇ ಮನ್ವಂತರದಲ್ಲಿ ಸತ್ಯಜಿತ್. ಸತ್ಯಜಿತ್ತು ಅಂದರೆ ಯಾರವನು ಅಂತಂದರೆ ಯಮ. ಯಮ ಏನಿದ್ದಾನಲ್ವ, ಯಮ. ಆ ಯಮನೇ ಸತ್ಯಜಿತ್ ಅನ್ನುವ ಹೆಸರಿನಿಂದ ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಆಳ್ತಾನಂತೆ. ಇದು ಇರುವಂಥದ್ದು. ಆಮೇಲೆ ಧರ್ಮಸ್ಯ ಸುನೃತಾಯಾಂತು ಭಗವಾನ್ ಪುರುಷೋತ್ತಮ ಸತ್ಯಸೇನ ಇತಿ ಖ್ಯಾತು ಜಾತಃ ಸತ್ಯವ್ರತೈಃ ಸಹ. ಆಮೇಲೆ ಧರ್ಮ ಅಂತ ಇದ್ದ ಒಬ್ಬ, ಆ ಧರ್ಮನ ಪತ್ನಿ ಸೂನೃತ ಅಂತ ಹೆಸರಂತೆ ಅವಳಿಗೆ, ಸೂನೃತ. ಆ ಸೂನೃತಾ ದೇವಿಯಲ್ಲಿ ಭಗವಂತ ಸತ್ಯವ್ರತ ಅನ್ನುವ ಹೆಸರಿನಿಂದ ಅವತಾರವನ್ನು ಮಾಡ್ತಾನಂತೆ ಪರಮಾತ್ಮ. ಸತ್ಯವ್ರತ ಅಂತ, ಸತ್ಯವ್ರತರು ಅಂತ ಬೇರೆ ಬೇರೆ ಇವನಿಗೆ ಪರಮಾತ್ಮನಿಗೆ ಸತ್ಯಸೇನ ಅಂತ, ಸತ್ಯವ್ರತರು ಅಂತ ಬೇರೆ ಬೇರೆ ಸಹೋದರರಿದ್ದರು ಅಂತ ಹೇಳ್ತಾರೆ. ಆ ಸಹೋದರರ ಜೊತೆಗೆ ಇವನು ಕೂಡ ಅವತಾರ ಮಾಡಿದ. ಸೋನೃತವ್ರತ ದುಃಖಶೀಲ ಶೀಲಾನ್ ಅಸತೋ ಯಕ್ಷ ರಾಕ್ಷಸಾನ್ ಭೂತದ್ರುಹೋ ಭೂತಗಣಂ ಸ್ತವದೀತ್ ಸತ್ಯಜಿತ್ ಸ್ತುತಃ. ಈ ಸತ್ಯಜಿತನ ಸ್ತೋತ್ರಕ್ಕೆ ಮೆಚ್ಚಿ ಸತ್ಯಸೇನ ಸುಳ್ಳು ಹೇಳೋದನ್ನೇ ವ್ರತವಾಗಿಟ್ಟುಕೊಂಡಿದ್ದಂತ. ಸತ್ಯವ್ರತರೆಲ್ಲ ಸ್ತೋತ್ರ ಮಾಡಿ ಸುಳ್ಳು ಹೇಳ್ತಿದ್ದಂತೆ ಭಾಳ ಇವನು ಪರಮಾತ್ಮ. ಅದಕ್ಕೆ ಸತ್ಯಸೇನ ಸುಳ್ಳು ಹೇಳ್ತಿದ್ದ. ಅದಕ್ಕೆ ದುಷ್ಟ ಸ್ವಭಾವದ ಕೆಟ್ಟ ರಾಕ್ಷಸರನ್ನು ಕೂಡ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದ. ಅದಕ್ಕೆ ಭೂತಗಳನ್ನು ಕೂಡ ವಧೆ ಮಾಡಿದ್ದಂತೆ. ಸುಳ್ಳು ಹೇಳೋದು, ಅವ್ರನ್ನ ವಧೆ ಮಾಡೋದು ಅಂತ. ಹೀಗೆಲ್ಲ ಇದು ಒಂದು ಪರಮಾತ್ಮನ ಅವತಾರ ಆಗಲೇ ಆಗಿರುವಂಥದ್ದು ಅಂತ ಸತ್ಯಸೇನ ಅಂತ. ಅದರ ವಿಸ್ತಾರ ಅನ್ನೋದಿಲ್ಲ ಇಲ್ಲಿ. ಸತ್ಯಸೇನ ಅಂತ ಸುಳ್ಳು ಹೇಳಿ, ಅಂದರೆ ಸುಳ್ಳು ಹೇಳೋದಂದ್ರೇನು, ದೈತ್ಯರಿಗೆ ಮೋಹ ಮಾಡಬೇಕು ಅಂತ ಸುಳ್ಳು ಹೇಳ್ತಿದ್ದ. ಅಂಥವರನ್ನೆಲ್ಲ ಸಂಹಾರವನ್ನು ಮಾಡ್ತಾ ಇದ್ದಂತೆ ಪರಮಾತ್ಮ ಅಂತ. ಇನ್ನು ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನ ಚ ತಾಪಸಃ ವೃಷಃ ಖ್ಯಾತಿರ್ನರಕೇತು ಇತ್ಯಾದ್ಯ ದಶತತ್ಸುತಾಃ. ಇದಲ್ಲದೇನೆ 4ನೇ ಮನ್ವಂತರ. 4ನೇ ಮನ್ವಂತರ ಯಾವುದು ಅಂದರೆ ತಾಪಸ ಅಂತ ಆ ಮನ್ವಂತರದ ಹೆಸರು, ತಾಪಸ ಮನ್ವಂತರ. ಈ ತಾಪಸ ಮನ್ವಂತರದಲ್ಲಿ ಯಾರ ತಾಪಸ ಅಂತ ಕೇಳಿದರೆ ಬೇರೆ ಯಾರಲ್ಲ, ಇವನೇ. ಅಂದರೆ ಈ ಉತ್ತಮ ಏನಿದ್ನಲ್ಲ ಹಿಂದಿನ ಮನ್ವಂತರ, ಅವನ ಇನ್ನೊಬ್ಬ ಸಹೋದರ ಇದ್ದ, 4ನೇವನವನು. ಅಂದರೆ ತಾಪಸ ಅನ್ನುವಂಥವನು ಅವನು 4ನೇ ಮನ್ವಂತರಕ್ಕೆ ಅಧಿಪತಿ. ಉತ್ತಮನ ತಮ್ಮ ಅವನು. ಆ ಉತ್ತಮನ ತಮ್ಮ ಅವನು ತಾಪಸ, ಅವನೇ ಆ ಮನ್ವಂತರಕ್ಕೆ ಅಧಿಪತಿ. ಆದ್ದರಿಂದ ತಾಪಸ ಮನ್ವಂತರ ಅಂತ ಕರೀತಾರೆ. ವೃಷಃ ಖ್ಯಾತಿ ನರಃ ಕೇತು ಇತ್ಯಾದ್ಯಾ ದಶತತ್ಸುತಾಃ ಅಂತ 10 ಜನ ಮಕ್ಕಳಿದ್ದರು ಅಂತ ಹೇಳ್ತಾರೆ. ವೃಷ, ಖ್ಯಾತಿ, ನರ, ಕೇತು ಅಂತೆಲ್ಲ 10 ಜನ ಮಕ್ಕಳಿದ್ದರು ಅಂತ ಅವ್ರ ಬಗ್ಗೆ ಹೇಳಿದ್ದಾರೆ. ಸತ್ಯಕಾ ಹರಯೋ ವೀರ ದೇವಾಸ್ತ್ರಿಶಿಖದೀಶ್ವರ. ಸತ್ಯಕರು, ಹರಿಗಳು ಮತ್ತು ವೀರರು ಅಂತ 3 ಈ ಮನ್ವಂತರದಲ್ಲಿ ದೇವತೆಗಳು ಅಂತ ಹೇಳ್ತಾರೆ. ವಸುರುದ್ರಾದಿತ್ಯರಿದ್ದ ಹಾಗೆ 3 ದೇವತೆಗಳು ಅಂತ. ಇನ್ನು ಈ ಇಂದ್ರ ಪದವಿಯಲ್ಲಿ ಇದ್ದದ್ದು ಯಾರು ಅಂದರೆ ತ್ರಿಶಿಖ ಅಂತ ಒಬ್ಬ ಇದ್ದ, ತ್ರಿಶಿಖ. ಆ ತ್ರಿಶಿಖ ಅನ್ನುವವನೇ ಇಂದ್ರ ಪದವಿಯಲ್ಲಿ ಕೂತವನು. ಇದು 4ನೇ ಮನ್ವಂತರದಲ್ಲಿ. ಈ ತ್ರಿಶಿಖ ಅಂತನ್ನೋ ಹೆಸರಿನಿಂದ ಇರುವವನು ಯಾರವನು ಅಂತಂದರೆ ಈ ಅಶ್ವಿನಿ ದೇವತೆಗಳಿದ್ದಾರಲ್ಲ, ಅದರಲ್ಲಿ ನಾಸತ್ಯ, ದಸ್ರಾ ಅಂತ ಇಬ್ಬರಿದ್ದಾರೆ. ಅದರಲ್ಲಿ ನಾಸತ್ಯ ಏನಿದ್ದಾನಲ್ಲ ಅವನೇ ತ್ರಿಶಿಖ. ತ್ರಿಶಿಖನಾಗಿ ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಅಶ್ವಿನಿ ದೇವತೆಗಳೇ ಆಳಿರುವಂಥದ್ದು ಆ ಕಾಲದಲ್ಲಿ ಇಂದ್ರ ಪದವಿಯನ್ನು. ಹೀಗೆ ಅವರಿರುವಂಥದ್ದು ಅಂತ ಹೇಳ್ತಾರೆ. ಆಮೇಲೆ ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಅದೇ ತಾಪಸ ಮನ್ವಂತರದಲ್ಲಿ ಭಗವಂತನು ಕೂಡ ಒಂದು ಅವತಾರವನ್ನು ಮಾಡಿದ್ದಾನೆ ಪರಮಾತ್ಮ. ಯಾವ ಅವತಾರವನ್ನು ಮಾಡಿದ್ದಾನೆ ದೇವರು ಅಂತಂದರೆ ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಅಂತ. ಆ ಹರಿಮೇಧನಿಂದಾಗಿ ಹರಿಣಿಯಲ್ಲಿಯೂ ಕೂಡ ಅವತರಿಸಿದ ಪರಮಾತ್ಮ ಹರಿ ಅಂತ. ಹರಿ ಅಂದರೆ ಯಾವುದದು ಅವತಾರ? ಶ್ರೀಹರಿ ಅಂತ ಪರಮಾತ್ಮನ ಒಂದು ಅವತಾರ. ಯಾವುದದು ಅಂತಂದರೆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ನಲ್ಲ ಪರಮಾತ್ಮ, ಗಜೇಂದ್ರನಿಗೆ ಮೋಕ್ಷ ಕೊಟ್ಟ ಅಂತ ಹೇಳ್ತೀವಿ, ಗಜೇಂದ್ರನನ್ನು ಮೊಸಳೆಯಿಂದ ಮುಕ್ತಿಗೊಳಿಸಿದ ಅಂತ ಹೇಳ್ತೀವಲ್ವ, ಆ ಅವತಾರ ಪರಮಾತ್ಮನದ್ದು. ಇಂಥ ಅವತಾರ ಎನ್ನುವಂಥದ್ದು ಕೂಡ ಆಯಿತು ಅಂತ ಹೇಳುತ್ತಾರೆ. ಆಗ ಪರೀಕ್ಷಿನ್ ಮಹಾರಾಜರು ಕೇಳುತ್ತಾರೆ, ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯತ ಗಜಪತಿಂ ಗ್ರಾಹಗ್ರಸ್ತಮೂಚಮತ್ ತತ್ಕಥಾ ಸುಮಹಾಪುಣ್ಯ ಧನ್ಯಾಸ್ವಸ್ತ್ಯಯನಾ ಶುಭಾಃ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ. ಅದಕ್ಕೆ ಈ ರಾಜ ಕೇಳ್ತಾ ಇದ್ದಾನೆ, ಸ್ವಾಮಿ
ನನಗಿದೊಂದೊಂದು ಕೇಳಬೇಕು ಅಂತ ಭಾಳ ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಏನು ನನಗೆ ಈ ವ್ಯಾಸಪುತ್ರರಾದಂಥ ಶುಕಾಚಾರ್ಯರೇ ಈ ಗಜೇಂದ್ರನನ್ನು ಉದ್ಧಾರ ಮಾಡಿದ್ನಲ್ಲ ಪರಮಾತ್ಮ, ಮೊಸಳೆಯಿಂದ ಮುಕ್ತಿಗೊಳಿಸಿದ ಪರಮಾತ್ಮ ಮತ್ತು ಅವನನ್ನು ಅನುಗ್ರಹ ಮಾಡಿದ, ಮೋಕ್ಷವನ್ನು ಕೊಟ್ಟ. ಗಜೇಂದ್ರ ಮೋಕ್ಷ ಅಂತಲೇ ಪ್ರಸಿದ್ಧ ಇದೆ. ಹಾಗಾಗಿ ಗಜೇಂದ್ರನಿಗೆ ಮೋಕ್ಷ ಕೊಟ್ಟ ಅಂತ ಹೇಳ್ತಾರೆ. ಆ ಮೋಕ್ಷವನ್ನು ಕೊಟ್ಟಂಥ ಬಗೆ ಇದೆಲ್ಲವನ್ನು ಕೂಡ ನಾನು ವಿಸ್ತಾರವಾಗಿ ಕೇಳಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ. ಆದ್ದರಿಂದ ಆ ಕಥೆಯನ್ನು ಹೇಳ್ರಿ ನನಗೆ. ತತ್ಕಥಾಹ ಸುಮಹಾಪುಣ್ಯ. ಆ ಕಥೆಯನ್ನು ಕೇಳ್ತಾ ಇದ್ದರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಎಷ್ಟು ಪುಣ್ಯ ಅಂತಂದರೆ ಅದನ್ನು ಕೇಳ್ತಾ ಇದ್ದರೆ ಹಾಗೆ ಕೂತ ಜಾಗದಲ್ಲೇ ಮೋಕ್ಷಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. ಅಷ್ಟು ಪುಣ್ಯ ಇದೆ, ಸುಮಹಾಪುಣ್ಯ. ಅದನ್ನು ಕೇಳಿದ್ರಿಂದ ಧನ್ಯಾಹ ಸ್ವಸ್ಥಯನಃ, ನಮ್ಮ ಜೀವನದಲ್ಲಿ ಮಂಗಳ ಎನ್ನುವಂಥದ್ದಾಗತ್ತಂತೆ. ಆ ಕಥೆಗಳನ್ನು ಕೇಳ್ತಾ ಇದ್ದರೆ ಮಹಾಪುಣ್ಯಕರವಾಗಿರುವಂಥ ಕಥೆ, ನಮಗೆ ಜೀವನದಲ್ಲಿ ಕ್ಷೇಮವನ್ನು ಕೊಡುವಂಥ ಕಥೆ. ಯತ್ರ ಯತ್ರ ಉತ್ತಮ ಶ್ಲೋಕ ಭಗವಾನ್ ಗೀಯತೆ ಹರಿಹಿ, ಎಲ್ಲೆಲ್ಲಿ ಭಗವಂತನನ್ನು ಗುಣಗಾನ ಮಾಡಿದ್ದಾರೆ ಶ್ರೀಹರಿಯನ್ನು, ಆ ಚರಿತ್ರೆಯನ್ನೆಲ್ಲ ನನಗೆ ವಿಸ್ತಾರವಾಗಿ ಹೇಳಿ ಅಂತ ಇಷ್ಟನ್ನು ಆ ಪರೀಕ್ಷಿತ್ ಕೇಳಿದ್ನಂತೆ. ಕೇಳಿದ ಕೂಡಲೇ ಪರೀಕ್ಷಿತೈವಂ ಸತು ಬಾದರಾಯಣಿ ಪ್ರಾಯೋಪವಿಷ್ಟೇನ ಕಥಾಸು ಚೋದಿತಃ ಉವಾಚ ವಿಪ್ರಾಃ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ ಸದಸಿ ಸ್ಮ ಶೃಣ್ವತಾಂ. ಇವನು ಈ ಮಾತನ್ನು ಕೇಳಿದ ಕೂಡಲೇ ಆ ಪರೀಕ್ಷಿತ್ ರಾಜ ಆಗ ಅಲ್ಲಿ ಕೂತಂತಹ ಏನು ಸಭೆಯಲ್ಲಿ ಕೂತಿದ್ರಲ್ಲ ಋಷಿಗಳೆಲ್ಲ ಇದ್ದರು, ಅನೇಕ ಋಷಿಗಳು. ಆ ಋಷಿಗಳೆಲ್ಲರೂ ಕೂಡ ಒಂದು ಸರ್ತಿ ಶಭಾಷ್ ಅಂದ್ರಂತ. ಒಂದು ಸರ್ತಿ ಪರೀಕ್ಷಿತನಿಗೆ, ಎಂಥ ಅದ್ಭುತವಾದಂಥ ವಿಚಾರವನ್ನು ಕೇಳಿದೆವು ನೀನು, ಅದರಲ್ಲೂ ಗಜೇಂದ್ರ ಮೋಕ್ಷದ ವಿಷಯವನ್ನು ಕೇಳುತ್ತಿದ್ದೀಯಲ್ಲ, ಏನು ಅದ್ಭುತವಾದಂಥ ಸಂಗತಿ ಕೇಳಿದ್ದೆ. ಯಾವ ಕಥೆಯನ್ನು ನೀನು ಕೇಳಿದ್ರಿಂದ ಅದನ್ನು ಶ್ರವಣ ಮಾಡಿ ನಾವು ಉದ್ಧಾರ ಆಗ್ತೀವಿ, ಅಂಥ ಕಥೆಯನ್ನು ಕೇಳಿದ್ದೆ ನೀನು ಅಂತ ಅಲ್ಲಿ ಹೇಳಿದರು. ಅಷ್ಟೇ ಅಲ್ಲ, ಅದರ ಜೊತೆಗೆ ಸೂತ ಮಹರ್ಷಿಗಳು ಇದನ್ನು ಶೌನಕರಿಗೆ ಹೇಳ್ತಿದ್ರಲ್ಲ, ಅಲ್ಲೂ ಕೂಡ ಇದೇ ರೀತಿ ಆಯ್ತಂತೆ. ಪರೀಕ್ಷಿತ್ ಹೀಗೆ ಕೇಳಿದ್ದಾನೆ ಅನ್ನೋ ಸುದ್ದಿ ಗೊತ್ತಾದ ಕೂಡಲೇ ಅಲ್ಲಿದ್ದ ಶೌನಕರ ಶಿಷ್ಯರೆಲ್ಲರೂ ಕೂಡ ಆನಂದ ಪಟ್ರಂತ. ಒಂದು ಸಲ ಕುಣಿದು ಕುಪ್ಪಳಿಸಿದ್ರಂತೆ. ಎಂಥ ಕಥೆ ಇದು, ಅದ್ಭುತವಾದಂಥ ಚರಿತ್ರೆ ಇದು ಅಂತ ಆ ಕಥೆಯ ಬಗ್ಗೆ ಕೇಳಿ ಆನಂದವನ್ನು ಪಟ್ಟರು ಅಂತ ಹೇಳ್ತಾರೆ. ಹೀಗೆ ಆ ಕಥೆ ಏನು, ಅದರ ವಿಸ್ತಾರವನ್ನು ನಮಗೆ ಹೇಳಿ ಅಂತ ಕೇಳಿದಾಗ, ಆಸೀದ್ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ರಿತಃ. ಆಗ ಒಂದು ತ್ರಿಕೂಟ ಅಂತ ಒಂದು ಪರ್ವತ ಇತ್ತು. ಆ ಪರ್ವತದಲ್ಲಿ ಒಂದು ಆನೆ ಇತ್ತು ಅಂತ. ಕ್ಷೀರೋದೇನಾವೃತ ಶ್ರೀಮಾನ್, ಅದು ಎಂಥದ್ದು ಅಂತಂದರೆ ಸುತ್ತಲೂ ಕ್ಷೀರ ಸಮುದ್ರ ಎನ್ನುವಂಥದ್ದು ಇತ್ತಂತೆ. ಕ್ಷೀರ ಸಮುದ್ರದಿಂದ ಆವೃತವಾಗಿರುವಂತಹ ಒಂದು ತ್ರಿಕೂಟ ಅಂತ ಒಂದು ಪರ್ವತ, ಪ್ರಸಿದ್ಧವಾಗಿರುವಂಥ ಒಂದು ಸುಂದರವಾದಂಥ ಕ್ಷೇತ್ರ. ಅಲ್ಲಿ ಮಹಾಪರ್ವತ ಇದೆ ಅಂತೆ. 10,000 ಯೋಜನೆ ಎತ್ತರವಾಗಿದೆ ಅಂಥದ್ದು. ಅಂಥ ಒಂದು ವಿಸ್ತಾರವಾಗಿರುವಂತಹ ಒಂದು ತ್ರಿಕೂಟ ಅನ್ನುವಂತಹ ಪರ್ವತದಲ್ಲಿ ಇದು ವಾಸ ಮಾಡ್ತಾ ಇತ್ತು ಗಜೇಂದ್ರ ಎನ್ನುವಂಥದ್ದು. ವಾಸ ಮಾಡ್ತಾ ಸುಮ್ಮನೆ ಇತ್ತ ಅಂದರೆ ಎಲ್ಲ ಅನೇಕ ಆನೆಗಳ ಜೊತೆಗೆ ಆಟ ಆಡ್ತಾ ಇತ್ತಂತೆ. ಅನೇಕ ಆನೆಗಳ ಜೊತೆಗೆ ಆಟ ಆಡ್ತಾ ಕೊನೆಯಲ್ಲಿ ಆಟವನ್ನು ಸಾಕು ಅಂತ ನಿಲ್ಲಿಸಿಕೊಂಡು ಅದು ಸರೋವರಕ್ಕೆ ಹೋಗಿ ನೀರು ಕುಡಿಯಬೇಕು ಅಂತ ಹೋಗ್ತದೆ. ಆದರೆ ಭಾಳ ಹೊತ್ತು ಆಟ ಆಡಿತಂತೆ. ಎಷ್ಟು ಅಂತಂದರೆ ಆಯಾಸಾಗಿ ನೀರು ಕುಡಿಬೇಕು ಅಂತ ಅನಿಸಿ ಒದ್ದಾಡುವಷ್ಟರ ಮಟ್ಟಿಗೂ ಕೂಡ ಆಟ ಆಡಿದೆ ಅಂತದ್ದು. ಅಷ್ಟು ಸುಲಭದಲ್ಲಿ ಮೊದಲಿಗೆ ಆಟ ನಿಲ್ಲಿಸಲಿಲ್ಲ. ಅದರಿಂದ ತುಂಬ ಹೊತ್ತು ಆಟ ಆಡಿತು. ಅದಕ್ಕೆ ಇನ್ನೂ ನಾವು ಆಟ ಆಡಲಿಕ್ಕೆ ಅವಕಾಶ ಕೊಡೋಣ ನಾಳೆ ತನಕಲೂ ಕೂಡ. ನಾಳೆ ನೀರು ಕುಡಿಸೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.